ಸುವರ್ಣ ವಾರ್ತೆಗೆ ಮತ್ತೆ ಸ್ವಾಗತ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಬಂಡಾಯದ ಬಾವುಟ ಹಾರಿಸಿದ್ದಾಗಿದೆ. ಈಗ ಅವರ ಬೆಂಬಲಿಗರು ಇಲ್ಲಿನ ಬಿಜೆಪಿ ಕಚೇರಿ ಮೇಲೆ ಸ್ವಾಭಿಮಾನಿ ಶ್ರೀರಾಮುಲು ಬಾವುಟ ಹಾರಿಸಿದ್ದಾರೆ. ನೀಲಿ, ಕೇಸರಿ, ಹಸಿರು ಬಣ್ಣ ಹೊಂದಿರುವ ಬಾವುಟದಲ್ಲಿ ಶ್ರೀರಾಮುಲು ಭಾವಚಿತ್ರವನ್ನು ಮುದ್ರಿಸಲಾಗಿದೆ. ಕಳೆದ ರಾತ್ರಿಯೇ ಬಿಜೆಪಿ ಬಾವುಟವನ್ನು ಕೆಳಗಿಳಿಸಿದ್ದ ಶ್ರೀರಾಮುಲು ಬೆಂಬಲಿಗರು ಇಂದು ಬೆಳಗ್ಗೆ ಹೊಸ ಬಾವುಟವನ್ನು ಏರಿಸಿದ್ದಾರೆ. ರಾಮುಲು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇರೋದ್ರಿಂದ 14 ಬೆಂಬಲಿಗ ಶಾಸಕರು ಬೆಂಬಲ ನೀಡ್ತಾರಾ? ಇದರಿಂದ ಬಿಜೆಪಿ ಸರ್ಕಾರಕ್ಕೇನಾದರೂ ಸಂಕಟ ಎದುರಾಗುತ್ತಾ? ಒಂದು ವೇಳೆ ಶಾಸಕರು ಶ್ರೀರಾಮುಲು ಅವರನ್ನು ಬೆಂಬಲಿಸಿದರೆ ಏನಾಗಬಹುದು ಅನ್ನೋ ಪ್ರಶ್ನೆಗಳು ಈಗ ಎದುರಾಗಿದೆ. ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ವಿವರಣೆಯನ್ನು ಪಡೆಯೋಣ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಜಯಪ್ರಕಾಶ್ ಶೆಟ್ಟಿ, ಒಂದು ವೇಳೆ ಈಗ 14 ಬೆಂಬಲಿಗ ಶಾಸಕರು ಶ್ರೀರಾಮುಲು ಅವರಿಗೆ ಚುನಾವಣೆಯಲ್ಲಿ ಏನಾದರೂ ಬೆಂಬಲವನ್ನು ವ್ಯಕ್ತಪಡಿಸಿದರೆ, ಆಡಳಿತ ಪಕ್ಷದ ಶಾಸಕರು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಶಾಸಕತ್ವ ಏನಾದರೂ ರದ್ದಾಗತಕ್ಕಂಥ ಸಾಧ್ಯತೆ ಇದೆಯಾ? ಮುಂದೆ ಏನಾಗಬಹುದು? ಒಂದು ವೇಳೆ ಈಗ ಆಲ್ರೆಡಿ 8-9 ಶಾಸಕ ಸ್ಥಾನ ಇದೆ ಒಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿ. ಅದರಲ್ಲಿ ಒಂದು ಮಾತ್ರ ತುಕಾರಾಮ್ ಸಂಡೂರು ಕ್ಷೇತ್ರದ ಶಾಸಕ ತುಕಾರಾಮ್ ಮಾತ್ರ ಕಾಂಗ್ರೆಸ್ ಶಾಸಕ. ಉಳಿದವರೆಲ್ಲರೂ ಕೂಡ ಬಿಜೆಪಿ ಶಾಸಕರು. ಒಟ್ಟು 9 ಶಾಸಕ ಸ್ಥಾನದ ಪೈಕಿ ಒಂದಂತೂ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮತ್ತೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಬಳ್ಳಾರಿ ಗ್ರಾಮಾಂತರದಿಂದ ಶ್ರೀರಾಮುಲು ಅವರು. ಈಗ ಅವರು ಚುನಾವಣೆಗೆ ಸ್ಪರ್ಧಿಸುವಾಗ ಅವರ ಜೊತೆ ಖಂಡಿತವಾಗಲೂ ಇವರೆಲ್ಲರೂ ಕೂಡ ಹೋಗ್ತಾರೆ. ಆ ರೀತಿ ಹೋದರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಬಿಜೆಪಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು. ಶಾಸಕತ್ವ ರದ್ದಾಗೋದಿಲ್ಲ ಅರವಿಂದ್, ಆದರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಬಿಜೆಪಿ ಪಕ್ಷ ಯಾವುದಾದ್ರೂ ಒಂದು ಕ್ರಮವನ್ನು ಅವರ ವಿರುದ್ಧ ಕೈಗೊಳ್ಳಬೇಕಾಗತ್ತೆ. ಸೊ ಹಾಗಾಗಿ ಬಹಳ ದೊಡ್ಡ ಒಂದು ತಲೆನೋವಿನ ಸಂಗತಿಯಾಗಿದೆ ಶ್ರೀರಾಮುಲು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋದು. ಕೇವಲ ಬಳ್ಳಾರಿ ಮಾತ್ರವಲ್ಲ, ಬಳ್ಳಾರಿಯಲ್ಲಿ 7 ಶಾಸಕರಿರ್ಬೋದು ರಾಮುಲು ಜೊತೆ ಹೋಗುವಂಥವರು. ಆದರೆ ರಾಮುಲು ಪ್ರಾಬಲ್ಯ ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತವಲ್ಲ. ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ಆಗಲೂ ಕೂಡ ಸಾಕಷ್ಟು ಒಂದು ಜನಬೆಂಬಲವನ್ನು ಅವರಲ್ಲಿ ಗಳಿಸಿಕೊಂಡಿದ್ದರು. ಹಾಗೆಯೇ ರಾಯಚೂರು ಮತ್ತು ಕೊಪ್ಪಳ ಒಟ್ಟು 4 ಜಿಲ್ಲೆಗಳಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ. ವಾಲ್ಮೀಕಿ ಜನಾಂಗದ ಮಹಾನ್ ನಾಯಕರು ಆ ಒಂದು ಭಾಗದಲ್ಲಿ ಶ್ರೀರಾಮುಲು ಅವರು. ಜೊತೆಗೆ ಕೇವಲ ಅವರ ಜನಾಂಗದವರು ಮಾತ್ರ ಅವರಿಗೆ ಬೆಂಬಲ ನೀಡ್ತಾರೆ ಅಂತಲ್ಲ, ಒಂದು ಮಾಸ್ ಲೀಡರ್ ಶ್ರೀರಾಮುಲು. ಹಾಗಾಗಿ ಒಂದು ವೇಳೆ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಬಿಜೆಪಿಗೆ ಒಂದು ನುಂಗಲಾರದಂಥ ಬಿಸಿ ತುಪ್ಪ. ಯಾಕಂತಂದರೆ ನೀವೊಂದು ವಿಚಾರವನ್ನು ಗಮನಿಸಬೇಕು. ಓರ್ವ ಶಾಸಕ ರಾಜೀನಾಮೆ ಕೊಟ್ಟರೆ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಅಲ್ಲಿಯ ಕಚೇರಿ ಬದಲಾಗೋದನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ಇವತ್ತು ಅಲ್ಲಿ ಬಿಜೆಪಿ ಕಚೇರಿ ಅನ್ನೋದೇ ಇಲ್ಲ ಅರವಿಂದ್. ಆಗ ನೀವು ಅರ್ಥ ಮಾಡ್ಕೊಳ್ಬೋದು ಅಲ್ಲಿ ಶ್ರೀರಾಮುಲು ಅವರ ಪ್ರಭಾವ ಎಷ್ಟಿದೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಮತ್ತೊಂದು ವಿಷಯವನ್ನು ನೀವು ಗಮನಿಸಬಹುದು. ಕುಮಾರಸ್ವಾಮಿ ಅವರೊಂದು ಮಾತನ್ನು ಹೇಳಿದ್ದಾರೆ, ನಾವು ಈ ಒಂದು ಚುನಾವಣೆಯನ್ನು ಬಹಿಷ್ಕರಿಸ್ತೇವೆ ಅನ್ನುವಂಥದ್ದು. ಯಾಕಂತಂದರೆ ಅವರು ಕೊಡುವ ಒಂದು ಕಾರಣ ಅದು ಸಬೂಬು ಅಂತ ಹೇಳ್ಬೋದು. ಮತ್ತೆ ಚುನಾವಣೆ ಹೆರಳಾಗ್ತಾ ಇದೆ, ಹಾಗಾಗಿ ಬಹಿಷ್ಕರಿಸ್ತಾ ಇದ್ದೇವೆ ಅನ್ನುವಂಥದ್ದು. ಯಾವ ಬಹಿಷ್ಕಾರಗಳು ಕೂಡ ಇಲ್ಲ. ನಿಜವಾಗಲೂ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಶ್ರೀರಾಮುಲು ಅವರಿಗೆ ಸಪೋರ್ಟ್ ಮಾಡುವಂಥದ್ದು. ಹಾಗೆಯೇ ಕಾಂಗ್ರೆಸ್ ಕೂಡ ಒಂದು ತಂತ್ರಗಾರಿಕೆಯನ್ನು ಹೆಣೆಯುತ್ತೆ. ಒಂದು ವೇಳೆ ಶ್ರೀರಾಮುಲು ತಮ್ಮ ಪಕ್ಷಕ್ಕೆ ಬಂದರೆ 14 ಶಾಸಕರ ಲಾಭ ನಮಗಾಗತ್ತೆ, 4 ಜಿಲ್ಲೆಗಳಲ್ಲಿ ತಮ್ಮ ಪ್ರಾಬಲ್ಯ ಉಂಟಾಗತ್ತೆ ಅನ್ನುವಂಥದ್ದು. ಬಿಜೆಪಿ ಇಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಅವರು ಕೂಡ ಇವತ್ತು ಸದಾನಂದ ಗೌಡರು ದೆಹಲಿಯಲ್ಲಿ ಹೇಳಿದರು, ನಾವು ಕೂಡ ಬಲಿಷ್ಠವಾದಂಥ ಗೆಲ್ಲುವಂಥ ಅಭ್ಯರ್ಥಿಯನ್ನು ಹಾಕ್ತೇವೆ ಅನ್ನೋಂಥದ್ದು. ಖಂಡಿತವಾಗ್ಲೂ ಆ ದುಸ್ಸಾಹಸಕ್ಕೆ ಬಿಜೆಪಿ ಕೈ ಹಾಕೋದಿಲ್ಲ. ಅದು ಪರೋಕ್ಷವಾಗಿ ಶ್ರೀರಾಮುಲು ಗೆಲ್ಲಲಿ ಅಂತ ಕಾಯ್ತಾ ಇರುತ್ತೆ. ಆ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿದ್ದರೂ ಸಹ ಮುಂದಿನ ದಿನಗಳಲ್ಲಿ ಅವರು ಬಿಜೆಪಿ ಸೇರ್ಬೋದು ಅನ್ನುವಂಥ ಒಂದು ಒಳಗಿನ ಆಸೆ ಬಿಜೆಪಿಗೆ ಇದ್ದೇ ಇರುತ್ತೆ. ಹಾಗಾಗಿ ಶ್ರೀರಾಮುಲು ಅಲ್ಲಿ ಗೆಲ್ಲೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಆದರೆ ಬಹಳ ದೊಡ್ಡ ತೊಂದರೆಯಾಗುವುದು ಬಿಜೆಪಿಗೆ. ಅವರ ಜೊತೆ ಒಟ್ಟು 14-15 ಶಾಸಕರು ಒಟ್ಟಿಗೆ ಹೋದರೆ ಅವರು ಪಕ್ಷ ವಿರೋಧಿ ಚಟುವಟಿಕೆಗೆ ಈಡಾಗಬೇಕಾಗತ್ತೆ. ಜೊತೆಗೆ 121 ಶಾಸಕ ಬಲದ ಬಿಜೆಪಿ ವಿಧಾನಸಭೆಯಲ್ಲಿ ಈಗ 121 ಶಾಸಕ ಬಲವನ್ನು ಹೊಂದಿದೆ. 113 ಬಹುಮತಕ್ಕೆ ಬೇಕಾಗಿರುವಂಥ ಸಂಖ್ಯೆ. ಇಲ್ಲಿ ಇಡೀ ರಾಜ್ಯ ಸರ್ಕಾರ ಅಂದರೆ ಮತ್ತೊಮ್ಮೆ ಬಿದ್ದು ಹೋಗುವಂಥ ಸಾಧ್ಯತೆಗಳು ಕೂಡ ಇಲ್ಲದಿಲ್ಲ. ಹಾಗಾಗಿ ಬಹಳ ದೊಡ್ಡ ಒಂದು ಏರುಪೇರುಗಳು ಉಂಟಾಗ್ತಾ ಇದೆ. ಇದಕ್ಕೆ ಬಹಳ ದೊಡ್ಡ ಪ್ರಮುಖ ಕಾರಣ ಏನು ಅಂತಂದರೆ
ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಸ್ಥಾನ ತಮಗೆ ನೀಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಬೇಡಿಕೆ ಈಡೇರದಿದ್ದರೆ ತಮ್ಮದೇ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತೇನೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲೂ ಕೂಡ ಒಂದು ಟ್ರಯಾಂಗಲ್ ಸ್ಟೋರಿಯನ್ನು ನೀವು ನೋಡ್ಬೋದು. ಒಂದು ವೇಳೆ ಯಡಿಯೂರಪ್ಪನವರು ಬೇರೆ ಪಕ್ಷವನ್ನು ಆರಂಭಿಸಿದರೆ, ಹಾಗೆಯೇ ಅವರ ಬಗ್ಗೆ ಭಾಳ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು. ಜೊತೆಗೆ ರಾಮುಲುಗೆ ಬೆಂಬಲವಾಗಿ ನಿಂತಿರುವಂಥ 15 ಶಾಸಕರು. ಬಹುಶಃ ನೀವು ಇದೆಲ್ಲವನ್ನು ಕೂಡ ಗಮನಿಸಬಹುದು ಅರವಿಂದ್, ಯಾವ ರೀತಿ ಒಂದು ಧ್ರುವೀಕರಣಗೊಳ್ತಾ ಇದೆ ರಾಜ್ಯ ರಾಜಕೀಯ ಅನ್ನುವಂಥದ್ದು. ಹಾಗಾಗಿ ಬಹಳ ದೊಡ್ಡ ಗಂಡಾಂತರ ಕಾದಿರುವುದು ಬಿಜೆಪಿ ಸರ್ಕಾರಕ್ಕೆ ರಾಮುಲು ಅವರ ಈ ನಿರ್ಧಾರದಿಂದ. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಅವರ ಮನವೊಲಿಸುವಂಥ ಕೆಲಸಗಳನ್ನು ಮಾಡಲಾಯಿತು. ಜಯಪ್ರಕಾಶ್, ಈಗ ನೀವು ಹೇಳಿದ್ರಿ ಶ್ರೀರಾಮುಲು ಪಕ್ಷೇತರರಾಗಿ ನಿಲ್ತಾ ಇರತಕ್ಕಂಥದ್ದು ದೊಡ್ಡ ಹೊಡೆತ ಬೀಳ್ತಾ ಇರೋದು ಬಿಜೆಪಿ ಪಕ್ಷಕ್ಕೆ, ನುಂಗಲಾರದ ತುತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಒಂದು ವೇಳೆ ಬಿಜೆಪಿ ಈ ಬಾರಿಯ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನೇ ನಿಲ್ಲಿಸದೆ ನಾವು ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮುಲಿಗೆ ಬೆಂಬಲ ಕೊಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರೆ, ಅಲ್ಲಿಗೆ ಆ 15 ಶಾಸಕರು ಕೂಡ ಶ್ರೀರಾಮುಲಿಗೆ ಏನು ಬೆಂಬಲವಾಗಿರ್ತಾರೆ ಅವರು ಕೂಡ ಬಿಜೆಪಿನಲ್ಲೇ ಇದ್ದಂಗೆ ಆಗುತ್ತೆ. ಈ ರೀತಿ ಏನಾದರೂ ಗೇಮ್ ಪ್ಲೇ ಮಾಡ್ಬೋದಾ? ಖಂಡಿತವಾಗಲೂ ಅಂಥ ಒಂದು ಸಾಧ್ಯತೆಗಳ ಬಗ್ಗೆ ಆಲೋಚನೆ ಮಾಡಬಹುದಷ್ಟೇ ಬಿಜೆಪಿ. ಆದರೆ ಇಲ್ಲಿ ನೀವು ಒಂದು ವಿಚಾರವನ್ನು ಗಮನಿಸಬೇಕು. ಆಲ್ರೆಡಿ ಶ್ರೀರಾಮುಲು ಒಂದು ನಿರ್ಧಾರಕ್ಕೆ ಬಂದ ನಂತರ ಅದು ಬದಲಾಗೋದು ಬಹಳ ಕಡಿಮೆ. ಯಾಕೆಂತಂದರೆ ಅವರು ಶಾಸಕ ಸ್ಥಾನಕ್ಕೆ ಒಮ್ಮೆ ರಾಜೀನಾಮೆ ನೀಡಿದ ನಂತರ ಏನೆಲ್ಲ ರಾಜಕೀಯ ಡಂಬರಾಟಗಳು ನಡೆದು ಹೋಯಿತು. ಯಾಕೆಂತಂದರೆ ಒಂದು ರೀತಿಯಲ್ಲಿ ಒತ್ತಡ ತಂತ್ರವನ್ನು ಮಾಡಬೇಕು. ತಮಗೆ ಬಳ್ಳಾರಿ ಸಚಿವರಿಗೆ, ಬಳ್ಳಾರಿಯ ನಾಯಕರೇನಿದ್ದಾರೆ ಗಣಿಧಣಿಗಳು, ಅವರಿಗೆ ಸಚಿವ ಸ್ಥಾನ ಮತ್ತೆ ದೊರಕಬೇಕು ಸದಾನಂದಗೌಡ ಅವರ ನೇತೃತ್ವದ ಸರ್ಕಾರದಲ್ಲಿ ಅನ್ನೋ ಕಾರಣಕ್ಕಾಗಿ ಅವರು ರಾಜೀನಾಮೆ ನೀಡಿ ಒಂದು ಬ್ಲ್ಯಾಕ್ ಮೇಲ್ ತಂತ್ರವನ್ನು ಅನುಸರಿಸೋದಕ್ಕೆ ಹೋದರು. ಆದರೆ CBI ರೇಡ್ನಿಂದ ಯಾವಾಗ ಜನಾರ್ದನ್ ರೆಡ್ಡಿ ಅವರು ಬಂಧನಕ್ಕೆ ಒಳಗಾಗ್ತಾರೆ, ತದನಂತರ ಇಡೀ ಚಿತ್ರಣವೇ ಬದಲಾಯಿತು. ಹಾಗಾಗಿ ಬಹಳ ವೇಟ್ ಆ್ಯಂಡ್ ಸಿ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ ಬಿಜೆಪಿ. ಅವರ ಒಂದು ರಾಜೀನಾಮೆಯನ್ನು ಅಂಗೀಕರಿಸೋದಿಲ್ಲ. ಯಾಕಂತಂದರೆ ಮತ್ತೆ ಅವರು ಬರ್ಬೋದು ಅನ್ನುವಂಥದ್ದು ಅಂಥ ಒಂದು ತೊಳಲಾಟ ಕೂಡ ಇತ್ತು. ಆದರೆ ಒಂದು ಮಾಸ್ ಲೀಡರ್, ನಾನು ಏನು ಹೇಳ್ತಾ ಇದ್ದೇನೆ, ಮೊದಲಿಂದಲೂ ಶ್ರೀರಾಮುಲು ಒಂದು ಮಾಸ್ ಲೀಡರ್. ಆದರೆ ಒಮ್ಮೆ ಅವರು ರಾಜೀನಾಮೆ ಕೊಟ್ಟದನ್ನು ಅವರು ವಾಪಸ್ ಪಡೆದು ಮತ್ತೆ ಅವರು ಶಾಸಕರಾಗಿ ಮುಂದುವರಿಯಲಿಲ್ಲ. ಹಾಗಾಗಿ ಸ್ವಾಭಿಮಾನದ ಶ್ರೀರಾಮುಲು, ಸ್ವಾಭಿಮಾನಿ ಶ್ರೀರಾಮುಲು ಅಂದರೆ ಏನು, ಅವರು ತಮ್ಮ ಬಾವುಟದಲ್ಲೇ ಹಾಕ್ಕೊಂಡಿದ್ದಾರೆ ಸ್ವಾಭಿಮಾನಿ ಶ್ರೀರಾಮುಲು ಅನ್ನುವಂಥದ್ದು. ಒಮ್ಮೆ ಈ ನಿರ್ಧಾರ ಕೈಗೊಂಡ ನಂತರ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ. ಪಕ್ಷೇತರ ಅಭ್ಯರ್ಥಿಗೆ ಬೇರೆ ಯಾರು ಕೂಡ, ಅಂದರೆ ಬಿಜೆಪಿ ಒಂದು ವೇಳೆ ಬಿಜೆಪಿ ಯಾಕೆ ಇಂಥ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತೇನೆ. ಅದೊಂದು ರಾಷ್ಟ್ರೀಯ ಪಕ್ಷ, ಕೇಂದ್ರದಲ್ಲಿ ಕೂಡ ಆಡಳಿತ ಮಾಡಿದಂಥ ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿರುವಂಥದ್ದಕ್ಕೆ ಅದಕ್ಕೆ ಅದರದ್ದೇ ಆದ ಗತ್ತು ಗೌರವ ಇರುತ್ತೆ. ಒಂದು ವೇಳೆ ಅದನ್ನು ಕಳ್ಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ಸಿದ್ಧ ಇದೆ ಅಂತಂದರೆ ಆ ರೀತಿ ಮಾಡ್ಬೋದು ಅರವಿಂದ್. ಓಕೆ, ಇನ್ನು ಜಯಪ್ರಕಾಶ್, ಕಾಂಗ್ರೆಸ್ ಮತ್ತು JDS ಕೂಡ ಪರೋಕ್ಷವಾಗಿ ಶ್ರೀರಾಮುಲು ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಇದ್ರ ಜೊತೆಗೆ ಬಿಜೆಪಿಯಲ್ಲೂ ಕೆಲವರು ಶ್ರೀರಾಮುಲು ಗೆಲ್ಲಲಿ ಅಂತಕ್ಕಂಥ ಆಶಯ ಇದೆ ಅಂತಂದ್ಬಿಟ್ಟು. ಸೊ ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ತೃತೀಯ ಶಕ್ತಿಯ ಉದಯಕ್ಕೆ ಇದು ಒಂದು ಸಕಾಲ ಅಂತಕ್ಕಂಥ ಸೂಚನೆ ಸಿಗುತ್ತಾ ಹೇಗೆ? ತೃತೀಯ ಶಕ್ತಿ ಅಂತ ಹೇಳೋಕೆ ಬರಲ್ಲ. ತೃತೀಯ ಶಕ್ತಿ ಉದಯ ಆಗೋದಿಲ್ಲ. ಅಲ್ಲಿ ಒಂದು ಸಮೀಕರಣ ನಡೆಯಬಹುದು ಅನ್ನುವಂಥ ಒಂದು ಊಹಾಪೋಹಗಳಷ್ಟೇ. ಕುಮಾರಸ್ವಾಮಿ ಅವರಿಗೂ ಗೊತ್ತು, ಅವರು 113 ಶಾಸಕ ಸ್ಥಾನವನ್ನು ಗೆದ್ದು ಬರೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾಕಂತಂದರೆ ಕುಮಾರಸ್ವಾಮಿ ಒಬ್ಬರು ದೊಡ್ಡ ಲೀಡರ್ ಆಗಿರ್ಬೋದು, ಆದರೆ ಇಡೀ ರಾಜ್ಯದಲ್ಲಿ ಅದೇ ರೀತಿ ಪಕ್ಷವನ್ನು ಮುನ್ನಡೆಸುವಂಥ ನಾಯಕರು ಅದರಲ್ಲಿ ಇಲ್ಲವೇ ಇಲ್ಲ. ಒಬ್ಬರು ದೇವೇಗೌಡರು, ಮತ್ತೊಬ್ಬರು ಕುಮಾರಸ್ವಾಮಿ. ಕುಮಾರಸ್ವಾಮಿ ಹೋಗುವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ನಿಜ, ಆದರೆ ಅದು ಓಟಾಗಿ ಪರಿವರ್ತನೆ ಆಗೋದಿಲ್ಲ. ಅವರು ಕೂಡ ಒಂದು ದೊಡ್ಡ ಲೀಡರ್ JDS ಪಾಲಿಗೆ. ಆದರೆ ಅವ್ರಿಗೂ ಗೊತ್ತು, ಮ್ಯಾಕ್ಸಿಮಮ್ ಅಂದರೆ ಅವರು ಬಹಳ ಶ್ರಮ ವಹಿಸಿದ್ರು ಕೂಡ 60 ಸ್ಥಾನಗಳಷ್ಟು ಗೆಲ್ಬೋದು, ಬಿಟ್ಟರೆ 113 ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಈಗ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಗಬೇಕು, ಇಲ್ಲದಿದ್ದರೆ ಅವರದೊಂದು ಪ್ಲಾನ್ ಆಫ್ ಆ್ಯಕ್ಷನ್ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಡುವಂಥದ್ದು, ಅದಾದ ನಂತರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡುವಂಥದ್ದು, ಒಂದು ವೇಳೆ ಅಧ್ಯಕ್ಷ ಸ್ಥಾನ ಸಿಗದೇ ಇದ್ದರೆ ಪಕ್ಷದಿಂದ ಬೇರ್ಪಡುವಂಥದ್ದು. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಯಡಿಯೂರಪ್ಪನವರಿಗೆ ಅಂತಂದರೆ, ಯಡಿಯೂರಪ್ಪನವರ ಜೊತೆ ಇರುವವರೆಲ್ಲ ಮೂಲ ಬಿಜೆಪಿಗರಲ್ಲ. ನೀವು ನಿರಾಣಿ ಕೆಲವು ಬಹಳ ಪ್ರಮುಖ ನಾಯಕರನ್ನು ನೀವು ನೋಡ್ಬೋದು. ಅದು ಉದಾಸಿ ಆಗಿರ್ಬೋದು, ಅಥವಾ ಕತ್ತಿ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಅಥವಾ ಸೋಮಣ್ಣ ಆಗಿರ್ಬೋದು. ಇವರೆಲ್ಲರೂ ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ದು ಬಂದವರು. ಹಾಗಾಗಿ ಅವರು ಯಾವುದೇ ಪಕ್ಷದಲ್ಲಿದ್ದರೂ ಸಹ ಗೆದ್ದು ಬರುವಂಥ ಕೆಲವು ತಾಕತ್ತಿರುವಂಥವರೇ ಅವ್ರ ಜೊತೆ ಇದ್ದಾರೆ. ಹಾಗಾಗಿ 50ರಿಂದ 52 ಶಾಸಕರು ಯಡಿಯೂರಪ್ಪ ಅವರ ಜೊತೆ ಬಂದರೆ, ಮುಂದಿನ ಒಂದು ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಒಂದು JDS 40 ಸ್ಥಾನಗಳನ್ನು ಗಳಿಸಿದರೆ, ಇದರ ಜೊತೆಗೆ ಶ್ರೀರಾಮುಲು ಅವರ 15 ಶಾಸಕರ ಬೆಂಬಲ ಸಿಕ್ಕಿದ್ರೆ, ಅಂದರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಒಂದು 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 ಬೇರೆ ರೀತಿಯ ಚಿತ್ರಣ ಉಂಟಾಗತ್ತೆ.
ತೃತೀಯ ಶಕ್ತಿ ಅಂದರೆ ಅವರೆಲ್ಲರೂ ಒಗ್ಗೂಡಿ ಮಾಡುವಂಥದ್ದು. ಇದು ಒಗ್ಗೂಡೋದಿಲ್ಲ ಅವರು, ಆದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ 2020 ಸರ್ಕಾರ ಏನಿತ್ತು ಅದೇ ರೀತಿ ಅವರವರ ಮೂಲ ಪಕ್ಷದ ಬಗ್ಗೆ ಒಂದು ಅವರ ಪಕ್ಷ ಅನ್ನೋದನ್ನು ಉಳಿಸ್ಕೋತಾರೆ. ಒಗ್ಗೂಡೋದು ಕೇವಲ ಈ ಒಂದು ಅಧಿಕಾರಕ್ಕಾಗಿ ಮಾತ್ರ. ಈ ರೀತಿಯ ಒಂದು ಸಮೀಕರಣ ನಡೀಬಹುದು ಅರವಿಂದ್.